Good morning, students. Welcome to the Aryabhatta PU Science College, Veeramanagara, Shivamogga. Now, we switch on to the fourth period of the electric charges and fields. In the previous period, you are studied about the electric flux, electric field, and etc. that you have studied. Now, we are switch on to the next, that is electric flux. Electric flux you have studied earlier. Fourth period we electric flux ಬಗ್ಗೆ ತಿಳ್ಕೊಂಡಿದ್ವಿ. Number of lines of forces acting at a particular area, that is called electric flux. So mention the SI unit of electric flux. SI unit of ಇದು 2020 ನಲ್ಲಿ ಬಂದಿದೆ, ಮಾರ್ಚ್ ತಿಂಗಳಲ್ಲಿ ಇದು. Mention the SI unit of electric flux, newtons per coulomb meter square. Electric flux is a scalar quantity. Okay. Electric flux ಅಂದರೆ ಏನೋ ನಂಬರ್ ಆಫ್ ಲೈನ್ಸ್ ಆಫ್ ಫೋರ್ಸಸ್ ಆ್ಯಕ್ಟಿಂಗ್ ಆ್ಯಂಡ್ ಟುಗೆದರ್. ಒಂದು ಏರಿಯಾದಲ್ಲಿ ಎಷ್ಟು ಲೈನ್ಸ್ ಆಫ್ ಫೋರ್ಸ್ಗಳು ಒಳಗಡೆ ಹೋಗ್ತಾ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಎಂಟರ್ ಆಗ್ತಿರುತ್ತೆ ಗೊತ್ತಾಯ್ತಾ, ಅದು ಪರ್ಪೆಂಡಿಕ್ಯುಲರ್ ಎಂಟರ್ ಆಗ್ತಿರುತ್ತೆ, ಅದಕ್ಕೆ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ ಗೊತ್ತಾಯ್ತಾ. ಅದೊಂದು ನಂಬರ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್, ಅದೊಂದು ನಂಬರ್ ಆಫ್ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ 50 ಇದ್ದರೆ 50, 100 ಇದ್ದರೆ 100 ಎಲೆಕ್ಟ್ರಿಕ್ ಫ್ಲಕ್ಸಸ್ಗಳು ಎಂಟ್ರಿ ಆಗ್ತಿರುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಅದು ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸೊ ಗೊತ್ತಾಯ್ತಾ, ಎಲೆಕ್ಟ್ರಿಕ್ ಫ್ಲಕ್ಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸೊ ಮೆನ್ಷನ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ದಟ್ ಈಸ್ ನ್ಯೂಟನ್ಸ್ ಪರ್ ಕುಲಾಂಬ್ ಮೀಟರ್ ಸ್ಕ್ವೇರ್. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಸರ್ಫೇಸ್. ಯಾವುದೋ ಒಂದು ಸರ್ಫೇಸ್ ಇರುತ್ತೆ, ಈ ಸರ್ಫೇಸ್ ಮೇಲೆಗಡೆ ಎಷ್ಟು ಎಲೆಕ್ಟ್ರಿಕ್ ಫ್ಲಕ್ಸ್ಗಳು ಒಳಗಡೆ ಎಂಟರ್ ಆಗ್ತಿರುತ್ತೆ ಅದ್ರ ಬಗ್ಗೆ ತೊಗೊಬೇಕು. ಮತ್ತು ಇದು ಉದಾಹರಣೆಗೆ ಯಾವುದೋ ಒಂದು ಪಾಸಿಟಿವ್ ಚಾರ್ಜಸ್ ಇರುತ್ತೆ, ಪ್ಲಸ್ ಅನ್ನೋದು ಕ್ಯೂ ಚಾರ್ಜಸ್ಸು. ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕ್ ಫ್ಲಕ್ಸ್ಗಳು ರೇಡಿಯಲಿ ಔಟ್ವರ್ಡ್ಸ್, ಇಲ್ಲಿ ರೇಡಿಯಲಿ ಔಟ್ವರ್ಡ್ಸ್ ಆಗ್ತಾ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಈ ಎಲೆಕ್ಟ್ರಿಕ್ ಫ್ಲಕ್ಸ್ಗಳಿಗೆಲ್ಲ ಈ ಪಾತ್, ಇಟ್ ಈಸ್ ಎ ಪಾತ್, ಇದು ಈ ಪಾತ್ ಮುಖಾಂತರ ಎಷ್ಟು ಹೋಗ್ತಿರುತ್ತವೆ ಅಂತ ನಾವು ತಿಳ್ಕೊಬೇಕಾದ್ರೆ, ಉದಾಹರಣೆಗೆ ಇದು ಯಾವುದೋ ಒಂದು ಆಬ್ಜೆಕ್ಟ್ ಇದೆ, ಇದು ಯೂನಿಟ್ ಪಾಸಿಟಿವ್ ಚಾರ್ಜು, ಈ ಎಲೆಕ್ಟ್ರಿಕ್ ಫ್ಲಕ್ಸ್ಗಳು ಇಲ್ಲಿ ಇಟ್ಟರೆ ಇದ್ರ ಒಳಗಡೆ ಎಷ್ಟು ಎಂಟ್ರ್ ಆಗುತ್ತೆ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ಗೆ ಎಷ್ಟು ಎಂಟ್ರ್ ಆಗುತ್ತೆ, ಅದಕ್ಕೆ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಅದ್ರ ಎಕ್ಸ್ಪ್ರೆಷನ್ ಗೊತ್ತಾಯ್ತಾ. ಸೊ ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಆ್ಯಂಡ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಸರ್ಫೇಸ್. ಯಾವುದೋ ಒಂದು ಸರ್ಫೇಸ್ ಇದೆ, ಈ ಸರ್ಫೇಸ್ ಮುಖಾಂತರ ಇಲ್ಲಿ ಎಷ್ಟು ಇಲ್ಲೊಂದು ಎಲೆಕ್ಟ್ರಿಕ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ, ಎಂಟರ್ ಆಯಿತು ಅಂದರೆ ಎಷ್ಟು ಎಂಟರ್ ಆಗುತ್ತೆ, ಎಷ್ಟು ಫ್ಲಕ್ಸ್ಗಳು ಎಂಟರ್ ಆಗುತ್ತೆ, ಅದ್ರ ಬಗ್ಗೆ ನಾವೀಗ ಎಕ್ಸ್ಪ್ರೆಷನ್ ಕಡಿಯೋದು. ಸೊ ಎಕ್ಸ್ಪ್ರೆಷನ್ ಅಂದರೆ ಏನು, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಕ್ವಶನ್ ಸ್ವಲ್ಪ ನೋಡ್ಕೊಳ್ಳಿ. ಇದು D5 ಅಂದರೆ ಏನು, D5 ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಸ್ಮಾಲ್, ಡೆಲ್ಟಾ ಅಂದರೆ ಏನು, ವೆರಿ ಸ್ಮಾಲ್ ಎಲೆಕ್ಟ್ರಿಕ್ ಫ್ಲಕ್ಸು. ಡೆಲ್ಟಾ ಎಸ್ ಅಂದರೆ ಸ್ಮಾಲ್ ಏರಿಯಾದಲ್ಲಿ ಆಗುತ್ತೆ ಅಂತ ಅರ್ಥ. ಸೊ ಡೆಲ್ಟಾ ಫೈ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫ್ಲಕ್ಸ್, ಡೆಲ್ಟಾ ಎಸ್ ಈಕ್ವಲ್ ಟು ಏರಿಯಾ ಆಫ್ ಅ ಸ್ಮಾಲ್ ಎಲಿಮೆಂಟ್. ಯಾವುದೋ ಸ್ಮಾಲ್ ಏರಿಯಾ ಎಲೆಕ್ಟ್ರಿಕ್ ಫ್ಲಕ್ಸ್ ನಮಗೆ ಯೂನಿಟ್ ಪಾಸಿಟಿವ್ ಚಾರ್ಜ್ ಕಾಣಿಸೋದೇ ಇಲ್ಲ, ಅಲ್ಲೂ ಸತ ಸಣ್ಣದು ಯಾವುದೋ ಒಂದು ಏರಿಯಾ ಇದೆ ಅಂತ ಅರ್ಥ, ಜಸ್ಟ್ ಅದನ್ನು ಅದಕ್ಕೆ. ಆ್ಯಂಡ್ E is equal to electric field and theta is equal to angle between the direction of electric field and normal to the surface. ಆ್ಯಂಗಲ್ ಬಿಟ್ವೀನ್ ಇಲ್ಲಿಂದ ಇಲ್ಲಿಗೆ ಎಂಟರ್ ಆಗುತ್ತಲ್ಲ, ಇದಕ್ಕೆ ಈ ಪ್ಲೇನು ಮತ್ತು ಇದು ಸರ್ಫೇಸ್ಗೆ ಯಾವ ಆ್ಯಂಗಲಲ್ಲಿ ಹೋಗ್ತಾ ಇದೆ ಅದ್ರ ಬಗ್ಗೆ ಕಂಡುಹಿಡಿಯೋದಿಲ್ಲ ಗೊತ್ತಾಯ್ತಾ. ಅದಕ್ಕೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೆಟ್ ಪಾಸಿಟಿವ್ಸ್ ಆಫ್ ಎಲೆಕ್ಟ್ರಿಕ್. ನೆಕ್ಸ್ಟ್ ಈಗೇನೇನಂದರೆ ನೆಕ್ಸ್ಟ್ ಆಫ್ ಈಸ್ ಡೈಪೋಲ್. ನೋಡ್ರಿ ಇಲ್ಲಿ ಡೈಪೋಲ್ ಅಂದರೆ ಡೈ ಅಂದರೆ ಎರಡು, ಪೋಲ್ ಅಂದರೆ ಎರಡು ಪಾಸಿಟಿವ್ ಚಾರ್ಜಸ್ಸು, ಒಂದು ನೆಗೆಟಿವ್ ಚಾರ್ಜಸ್. ಸೆಟ್ ಆಫ್ ಒಂದು ಪಾಸಿಟಿವ್ ಚಾರ್ಜು, ಒಂದು ನೆಗೆಟಿವ್ ಚಾರ್ಜ್, ಎರಡನ್ನೂ ಪಕ್ಕದಲ್ಲಿಟ್ಟರೆ ನೋಡಿರಿ ಇದನ್ನು ಪಾಸಿಟಿವ್ ಚಾರ್ಜಸ್ ಇದೆ. ಇದು ಎಲೆಕ್ಟ್ರಿಕ್ ಫ್ಲಕ್ಸ್ ಯಾವಾಗಲೂ ರೇಟಲ್ಲಿ ಔಟ್ವರ್ಡ್ಸ್ ಆಗ್ತಾ ಇರುತ್ತೆ. ಸೊ ಇನ್ನೊಂದು ನೆಗೆಟಿವ್ ಚಾರ್ಜಸ್ ಇದೆ, ನೆಗೆಟಿವ್ ಚಾರ್ಜಸ್ಸು. ಈ ನೆಗೆಟಿವ್ ಚಾರ್ಜಸ್ ಇದೇನಾಗುತ್ತೆ ಅಂದರೆ ಸೀದಾ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಹಿಂಗೆ ಎಂಟ್ರಿ ಆಗುತ್ತೆ ಗೊತ್ತಾಯ್ತಾ. ಇದು ಎಲೆಕ್ಟ್ರಿಕ್ ಫ್ಲಕ್ಸ್ ಇಲ್ಲಿಂದ ಆಗುತ್ತೆ, ಇದು ಸೀದಾ ಹಿಂಗಿಂದ ಬಂದು ಇಲ್ಲಿಗೆ ನೆಗೆಟಿವ್ ಚಾರ್ಜಸ್ಸಿಗೆ ಎಂಡ್ ಆಗುತ್ತೆ. ಎಲೆಕ್ಟ್ರಿಕ್ ಫ್ಲಕ್ಸ್ ಯಾವಾಗಲೂ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜಸ್ ಆ್ಯಂಡ್ ಎಂಡ್ಸ್ ಇನ್ ದ ನೆಗೆಟಿವ್ ಚಾರ್ಜಸ್. ಇದಕ್ಕೆ ಗೊತ್ತಾಯ್ತಾ, ಇದು ಹಿಂಗೆ ನೆಗೆಟಿವ್ ಚಾರ್ಜಸ್ ಎಂಟರ್ ಆಗುತ್ತೆ. ಇದು ಇನ್ ದ ಕೇಸ್ ಆಫ್ ಎ ನೆಗೆಟಿವ್ ಚಾರ್ಜಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇದೆಯಲ್ಲ, ಅದು ಯಾವಾಗಲೂ ರೇಡಿಯಲಿ ಇನ್ವರ್ಸ್ ಆಗ್ತಿರುತ್ತೆ. ಇದು ಅಂದರೆ ನೆಗೆಟಿವ್ ಚಾರ್ಜ್ ಕಡೆ ಹೋಗ್ತಿರುತ್ತೆ, ಪಾಸಿಟಿವ್ ಚಾರ್ಜಿಂದ ಸ್ಟಾರ್ಟ್ ಆಗಿ ನೆಗೆಟಿವ್ ಚಾರ್ಜ್ ಕಡೆ ಎಂಡ್ ಆಗುತ್ತೆ ಈ ಎಲೆಕ್ಟ್ರಿಕ್ ಫ್ಲಕ್ಸ್ಗಳು ಗೊತ್ತಾಯ್ತಾ. ಅದಕ್ಕೆ ಈಗ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ಇವೆರಡು ಸೇರಿಸಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಚಾರ್ಜ್, ಇಟ್ ಈಸ್ ಎ ಸೆಟ್ ಆಫ್ ಟು ಈಕ್ವಲ್ ಆ್ಯಂಡ್ ಆಪೋಸಿಟ್ ಪಾಯಿಂಟ್ ಚಾರ್ಜಸ್ constitute is the separated by a small distance is the electric, that is dipole. Dip ಅಂದರೆ ಏನು, ಎರಡು ಪೋಲ್ಸ್ ಅಂದರೆ ಒಂದು ಪಾಸಿಟಿವ್ ಒಂದು ಪೋಲು, ಇನ್ನೊಂದು ನೆಗೆಟಿವ್ ಪೋಲ್. ಇದು ನೆಗೆಟಿವ್, ಇದು ಪಾಸಿಟಿವ್, ಇದು ನೆಗೆಟಿವ್.
ಈ ಪಾಸಿಟಿವ್ ಪೋಲ್ ನೆಗೆಟಿವ್ ಪೋಲ್ ಎರಡನ್ನೂ ಸೇರಿಸಿದ್ರೆ ನಾವು ಒಂದು ಡೈಪೋಲ್, ಒಂದು ಸೆಟ್ ಅಂತ ಕರಿತೀವಿ, ಡೈಪೋಲ್ ಅಂತ ಅರ್ಥ. ಈ ಡೈಪೋಲ್ ಯಾವಾಗಲೂ ಸತ ಇದಕ್ಕೆ ಇಲ್ಲಿಂದ ಇಲ್ಲಿಗೆ ಇರೋ ಡಿಸ್ಟೆನ್ಸ್ ಎಷ್ಟು ಅಂದರೆ ಯಾವಾಗಲೂ ಸತ ನಾವು ಅದನ್ನು 2D ಅಂತ ತೊಗೊತೀವಿ. 2D 2D ಇಸ್ ದ ನೋಡಿ, ಇಲ್ಲಿಂದ ಇಲ್ಲಿಗೆ ಈ ಪಾಸಿಟಿವ್ದು ಅರ್ಧ, ಇದು ನೆಗೆಟಿವ್ದು ಅರ್ಧ ಡಿಸ್ಟೆನ್ಸ್. ಎರಡು ಪಕ್ಕದಲ್ಲಿಟ್ಟರೆ ಇದು ಇದನ್ನು ಅಟ್ರಾಕ್ಟ್ ಮಾಡ್ತಿರುತ್ತೆ. ಅವಾಗ ಇಲ್ಲಿಂದ ಇಲ್ಲಿಗೆ ಇದ್ರದ್ದು ಇದರ್ಧ ಇದರ್ಧ, ಗೊತ್ತಾಯ್ತಾ? ಅಂದರೆ ಇಲ್ಲಿಂದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ ಆಲ್ವೇಸ್ 2D ಡಿ ಅಂತ ತೊಗೊಳ್ಳಲ್ಲ. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ 2D, ಯಾಕಂದರೆ ಇದು ಪಾಸಿಟಿವ್ ಇದು ನೆಗೆಟಿವ್. ಡೈಪೋಲ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಎನಿ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಎನಿ ಟು ಪಾಸಿಟಿವ್ ನೆಗೆಟಿವ್ ಚಾರ್ಜಸ್, ದಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಡಿಸ್ಟೆನ್ಸ್ ಆಫ್ ದ ಡೈಪೋಲ್ ಈಸ್ 2D. 2D ಅಂತ ತೊಗೊತೀವಿ. ಯಾಕಂದರೆ ಪಾಸಿಟಿವ್ ಒಂದು ಅರ್ಧ, ಸೆಕೆಂಡಿಗೆ ಒಂದು ಅರ್ಧ. ಇದನ್ನು ಡಿ ಅಂತ ತೊಗೊಂಡ್ರೆ ಇಲ್ಲೊಂದು ಡಿ ಅಂತ ತೊಗೊಂಡ್ರೆ ಇದು ಎರಡು ಸತ 2D ಆಗಿರುತ್ತೆ, ಗೊತ್ತಾಯ್ತಾ? ಅದಕ್ಕೆ ಸೊ ಏನಾಯ್ತಂದರೆ ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜ್, ವಾಟ್ ಈಸ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಏನೋ, ಈ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ಮಾರ್ಚ್ 15 ಮಾಡಲ್ ಕ್ವಶನ್ ಪೇಪರ್ 2021 ಕೇಳಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್, ಇದು ಅಂಡರ್ಲೈನ್ ಮಾಡ್ಕೊಂಡ್ರೆ ಇದನ್ನು ಕಲಿಬೇಕಿದು. ಎಲೆಕ್ಟ್ರಿಕ್ ಡೈಪೋಲ್ ಈಸ್ ದ ಸೆಟ್ ಆಫ್ 2 ಈಕ್ವಲ್ ಆ್ಯಂಡ್ ಆಪೋಸಿಟ್ ಪಾಯಿಂಟ್ ಚಾರ್ಜಸ್ ಸಪ್ರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್. ಎರಡು ಡಿಸ್ಟೆನ್ಸ್, ಇದು ಇಲ್ಲಿಂದ ಇಲ್ಲಿಗೂ ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಾಗಲ್ಲ ನಮಗೆ, ಭಾಳ ಸಣ್ಣದಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಇವಾಗ ಮೈಕ್ರೋಸ್ಕೋಪಲ್ಲೂ ಕಾಣಿಸೋದಿಲ್ಲ. ಸೊ ಅದಕ್ಕೆ ನಾವು 2D ಅಂತ ಕರಿತೀವಿ, ಗೊತ್ತಾಯ್ತಾ? ವಾಟ್ ಈಸ್ ಡೈಪೋಲ್ ಅಂದರೆ ಏನೋ, ಇಟ್ ಈಸ್ ಎ ಸೆಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಎ ಸೆಟ್ ಆಫ್ 2 ಈಕ್ವಲ್ ಆ್ಯಂಡ್ ಆಪೋಸಿಟ್ ಪಾಯಿಂಟ್ ಚಾರ್ಜಸ್ ಸಪ್ರೇಟೆಡ್ ಬೈ ಎ ಸ್ಮಾಲ್ ಡಿಸ್ಟೆನ್ಸ್. ಸೊ ಇಟ್ಸ್ SI ಯೂನಿಟ್ ಈಸ್ ಮೀಟರ್. ಇದ್ರದ್ದು SI ಯೂನಿಟ್ ಯಾವಾಗಲೂ ಮೀಟರಿಂದ ಕರೀತೀವಿ. ನೋಡಿರಿ, ಇಲ್ಲಿಂದ ಡಿಸ್ಟೆನ್ಸ್ ಯಾವಾಗಲೂ ಸಹ ಮೀಟರಿಂದ. ಡೈಪೋಲ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ಗೊತ್ತಾಯ್ತಾ? ಹೌದು. ವಾಟ್ ಈಸ್ ದ ನೆಟ್ ಚಾರ್ಜ್ ಆನ್ ಎ ಎಲೆಕ್ಟ್ರಿಕ್ ಡೈಪೋಲ್? ನೋಡಿರಿ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೊಂದು ನೆಗೆಟಿವ್ ಚಾರ್ಜಸ್ ಇದೆ. ಇದು ಟೋಟಲ್ ಚಾರ್ಜಸ್ ಎಷ್ಟಂದರೆ ಇದು 0, ಗೊತ್ತಾಯ್ತಾ? ಇದು 0 ಇದೇನಂದರೆ ಇದು ಎಷ್ಟು 1 ಕೂಲಂಬ್ ಆಫ್ ಚಾರ್ಜ್ ಇರಿದ್ರೆ ಇದು ಸೇಮ್ ಮ್ಯಾಗ್ನಿಟ್ಯೂಡ್ ಇರಬೇಕು, 1 ಕೂಲಂಬ್ ಆಫ್ ಚಾರ್ಜಸ್ಸು. ಅವಾಗ ಏನಾಗುತ್ತೆ ಅಂದರೆ ಇದ್ರ ನೆಟ್ ಚಾರ್ಜ್ ಇದು ಪ್ಲಸ್ ಮೈನಸ್ ಎರಡು ಕ್ಯಾನ್ಸಲ್ ಆಗುತ್ತೆ. ನೆಟ್ ಎಫೆಕ್ಟ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0. ಸೊ ವಾಟ್ is the net charge on an electric dipole. ನೆಟ್ ಚಾರ್ಜ್ ಅಂದರೆ ನೆಟ್ ಚಾರ್ಜ್ ಅಂದರೆ ಏನು, ಇಲ್ಲಿ ಪ್ಲಸ್ 1 ಕೂಲಂಬ್ ಇತ್ತು ಅಂದರೆ ಇಲ್ಲೂ ಮೈನಸ್ 1 ಕೂಲಂಬ್. ಅವಾಗ ಒಂದು ಕ್ಯಾನ್ಸಲ್ ಆಗುತ್ತೆ, 0 ಆಗುತ್ತೆ. ಇಲ್ಲಿ 10 ಕೂಲಂಬ್ಸ್ ಇತ್ತು ಅಂದರೆ ಇಲ್ಲೂ 10 ಕೂಲಂಬ್ಸೇ ಡೈಪೋಲ್ ಯಾವಾಗಲೂ. ಅವಾಗ ಎರಡು ಸತ ಒಂದು ಕ್ಯಾನ್ಸಲ್ ಆಗುತ್ತೆ, 0 ಬರುತ್ತೆ. ಸೊ ನೆಟ್ ಡೈಪೋಲ್, ನೆಟ್ ಚಾರ್ಜ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಆಲ್ವೇಸ್ 0, ಗೊತ್ತಾಯ್ತಾ? ಸೊ ಅದಕ್ಕೆ ಅಥವಾ ಒಂದೇನು, ವಾಟ್ ಈಸ್ ಡೈಪೋಲ್ ಆ್ಯಂಡ್ ವಾಟ್ ಈಸ್ ನೆಟ್ ಚಾರ್ಜ್ ಆಫ್ ಎ ಡೈಪೋಲ್, ದಟ್ ಈಸ್ 0. ಸೊ ಗೊತ್ತಾ? ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ಡೈಪೋಲ್ ಮೂಮೆಂಟ್? ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ. ನೆಕ್ಸ್ಟ್ ಡೈಪೋಲ್ ಮೂಮೆಂಟ್, ಗೊತ್ತಾಯ್ತಾ? ಡೈಪೋಲ್ ಮೂಮೆಂಟ್ ಅಂದರೆ ಏನು ನೋಡ್ರಿ, ಇಲ್ಲಿ ಇದೊಂದು ಪಾಸಿಟಿವ್ ಚಾರ್ಜ್ Q1 ಇದೆ, ಇದು Q2 ಅನ್ನೋ ಚಾರ್ಜಸ್. ಯಾವುದು ಈ Q1 ಎಷ್ಟು ಸ್ಟ್ರೆಂತ್ ಇರುತ್ತೋ ಇದು ಅಷ್ಟೇ ಇರುತ್ತೆ, ಬಟ್ ಆಪೋಸಿಟ್ ಇನ್ ಸೈನ್ ಇರುತ್ತೆ, ಗೊತ್ತಾಯ್ತಾ? ಅದಕ್ಕೆ ಡೈಪೋಲ್ ಮೂಮೆಂಟ್ ಅಂದರೆ ಏನು, ಇಟ್ ಈಸ್ ದ dipole moment is the moment of an electric dipole is the product of the charge of products of the charge and the distance between the two charges. Product of one of the charge and distance between the two charges is the dipole moment. SI unit ಯಾವಾಗಲೂ ಕೂಲಂಬ್ ಮೀಟರ್ ಅದು ಕರೀತಾರೆ, ಗೊತ್ತಾಯ್ತಾ? ನೋಡಿ, ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಪ್ರಾಡಕ್ಟ್ ಆಫ್ ದ ಡೈಪೋಲ್. ಎಕ್ಸ್ಪ್ರೆಷನ್ ಫಾರ್ ಡೈಪೋಲ್ ಮೂಮೆಂಟಿಗೆ Q ಅಂದರೆ ಎಷ್ಟು, ಪ್ರಾಡಕ್ಟ್ ಆಫ್ ದ ಒನ್ ಆಫ್ ದ ಚಾರ್ಜ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಡೈಪೋಲ್. ನೋಡಿರಿ, ಇದೊಂದು Q ಪ್ಲಸ್ Q ಇದೆ, ಇದೊಂದು ಮೈನಸ್ Q ಇದೆ. ಇವೆರಡರದ್ದೊಂದು ಪ್ರಾಡಕ್ಟ್ Q1 ಇದ್ರದ್ದು ಯಾವ್ದಾದ್ರು ಒಂದು ಚಾರ್ಜು ಇದು Q1 ಅಥವಾ Q2, ಯಾಕಂದರೆ ಎರಡು ಮ್ಯಾಗ್ನಿಟ್ಯೂಡ್ ಒಂದೇ ಇರುತ್ತೆ. Q ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ದ ಟು ಚಾರ್ಜಸ್, ದಟ್ ಈಸ್ 2D. Q into 2D is the product, that is the expression for this dipole moment. What is dipole moment? Dipole moment of an electric dipole is the product of one of the charge and the distance between the two charges. Dipole moment of an electric dipole is the product of the one of the charges, either plus Q or minus Q. Product of the one of the charge and the distance between the two charges.
ಇಸ್ 2D ಗೊತ್ತಾಯ್ತಾ. P is equal to Q into 2D ಅಂತ ಕರಿತೀವಿ ಇದಕ್ಕೆ. ಅಥವಾ ಇನ್ ವೆಕ್ಟರ್ ಫಾರಮ್ನಲ್ಲಿ ಕರಿಬೇಕಾದ್ರೆ ವೆಕ್ಟರ್ P ಡೈಪೋಲ್ ಮೂಮೆಂಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ and the vector quantity into 2A into P unit vector in the direction of Q2 to Q1 minus Q2 plus Q ಗೊತ್ತಾಯ್ತಾ. ಯೂನಿಟ್ ವೆಕ್ಟರ್ ಯಾವಾಗಲೂ ಸತ ಇದು ಐತಂದ್ರೆ ಮೈನಸ್ ಇದು ಇಂಟು ಪಿ ಕ್ಯಾಪ್ ಅಂತ ಹಾಕ್ತೀವಿ ಗೊತ್ತಾಯ್ತಾ. ಸೊ ವಾಟ್ ಈಸ್ ಡೈಪೋಲ್ ಮೂಮೆಂಟ್? ಡೈಪೋಲ್ ಮೂಮೆಂಟ್ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ದ ಪ್ರಾಡಕ್ಟ್ ಆಫ್ ದ ಚಾರ್ಜ್ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್. ಇಟ್ಸ್ SI ಯೂನಿಟ್ ಈಸ್ ಕುಲಾಮ್ ಮೀಟರ್, ಅಂದರೆ ಕುಲಾಮ್ ಮೀಟರ್ ಮತ್ತು ಸೆಂಟಿಮೀಟರ್ ಅಂತ ಬರೀಬೇಡ್ರಿ. ಕುಲಾಮ್ ಸಿ ಅಂದರೆ ಕುಲಾಂಬು, ಎಮ್ ಅಂದರೆ ಮೀಟರ್. ಡೈಪೋಲ್ ಮೂಮೆಂಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ, ಇದು ವೆಕ್ಟರ್ ಕ್ವಾಂಟಿಟಿ. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟ್? ನೋಡಿರಿ ಡೈರೆಕ್ಷನ್ ಇದು ವೆಕ್ಟರ್ ಕ್ವಾಂಟಿಟಿ ಅಂದಮೇಲೆ ಇದಕ್ಕೆ ಡೈರೆಕ್ಷನ್ ಇರುತ್ತೆ. ಯಾವ ಡೈರೆಕ್ಷನ್? ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ. ಡೈಪೋಲ್ ಮೂಮೆಂಟ್ ವೆಕ್ಟರ್ ಈಸ್ ಡೈರೆಕ್ಟೆಡ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ದ ಪಾಸಿಟಿವ್ ಚಾರ್ಜ್ ಅಲಾಂಗ್ ದ ಡೈಪೋಲ್ ಆಕ್ಸಿಸ್. ಪಾಸಿಟಿವ್ ಚಾರ್ಜಿಂದ ನೆಗೆಟಿವ್ ಚಾರ್ಜಸ್ ಆಗಲ್ಲ, ನೆಗೆಟಿವಿಂದ ಪಾಸಿಟಿವ್ ಚಾರ್ಜಸ್ಸಿಗೆ ಗೊತ್ತಾಯ್ತಾ. ಯಾವಾಗಲೂ ಸತ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ನೆಗೆಟಿವಿಂದ ಪಾಸಿಟಿವ್ ಇರುತ್ತೆ. ಸೊ ಅದಕ್ಕೆ ನಾವು ನಾವು ಹೇಳ್ತೀನಿ ಪಾಸಿಟಿವಿಂದ ನೆಗೆಟಿವ್ ತಗೊಳ್ಳಲ್ಲ, ನೆಗೆಟಿವಿಂದ ಪಾಸಿಟಿವ್ ತೊಗೊತೀವಿ. ನಿಮಗೆ ಅವಾಗೊಂದು ಎಕ್ಸಾಂಪಲ್ ಕೊಟ್ಟಿದ್ವಿ. ಈಗ ವೆಕ್ಟರ್ ಕ್ವಾಂಟಿಟಿಗೂ ಸ್ಕೇಲರ್ ಕ್ವಾಂಟಿಟಿಯು ಮನೆಯಿಂದ ಬಿಡ್ತಾನೆ, ಮನೆಯಿಂದ ಸೀದಾ ಹೋಗ್ತಾನೆ, ಹೋಗಿದ ತಕ್ಷಣ ಸೀದಾ ಅಂಗಡಿಗೆ ಹೋಗ್ತಾನೆ, ಅಂಗಡಿಯಿಂದ ಏನೆಲ್ಲ ಬುಕ್ ಸ್ಟಾಲಿಗೆ ಹೋಗಿ ಅಲ್ಲಿಂದ ಕಾಲೇಜಿಗೆ ಹೋಗ್ತಾನೆ. ಇಲ್ಲಿಂದ ಮನೆಯಿಂದ ಕಾಲೇಜಿಗೆ ಹೋಗೋದಿದೆಯಲ್ಲ ಅದು ಸ್ಕೇಲರ್ ಕ್ವಾಂಟಿಟಿ ಆಗುತ್ತೆ. ವೆಕ್ಟರ್ ಕ್ವಾಂಟಿಟಿ ಅಂದರೆ ಏನು? ಕರೆಕ್ಟಾಗಿ ಮನೆಯಿಂದ ಬಿಟ್ಟರೆ ಕಾಲೇಜಿಗೆ ಹೋಗಬೇಕು. ಅಂದರೆ ಅವ್ನು ಕಾಲೇಜಿಗೆ ಹೋದ್ಮೇಲೆ ಏನು ಮಾಡ್ತಾನೆ? ಕಾಲೇಜಿಂದ ಲೆಕ್ಕ ಹಾಕ್ತಾನೆ, ಕಾಲೇಜಿಂದ ಮನೆಗೆ ಎಷ್ಟು ದೂರ ಇದೆ ಅಂತ. ಅವಾಗ ಅದು ವೆಕ್ಟರ್ ಕ್ವಾಂಟಿಟಿ. ಡೈರೆಕ್ಷನ್ ಯಾವಾಗಲೂ ಕಾಲೇಜಿಂದ ಮನೆಗೆ ಎಷ್ಟಿದೆ ಡೈರೆಕ್ಷನ್, ಅಥವಾ ಮನೆಯಿಂದ ಕಾಲೇಜಿಗೆ ಎಷ್ಟು ಅಂತ ಬರುತ್ತೆ. ಸೊ ಇನ್ ದ ಡೈಪೋಲ್ ಮೂಮೆಂಟ್ ಇನ್ ದ ಸೇಮ್ ವೇ, ಇನ್ ಡೈಪೋಲ್ ಮೂಮೆಂಟ್ it is the Q plus Q1 and minus Q is the dipole axis. ಇದು ಆಕ್ಸಿಸ್ ಅಂದರೆ ಸ್ಟ್ರೈಟ್ ಡಿಸ್ಪ್ಲೇಸ್ಮೆಂಟ್ ಇದು ಅಂತ. ಇಲ್ಲಿಂದ ಇಲ್ಲಿಗೆ 2D ಇರುತ್ತೆ. ಸೊ ಏನಾಗುತ್ತೆ ಅಂದರೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್? ಡೈಪೋಲ್ ಮೂಮೆಂಟ್ ವೆಕ್ಟರ್ ಈಸ್ ಡೈರೆಕ್ಟೆಡ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್ ಅಲಾಂಗ್ ದ ಡೈಪೋಲ್ ಆಕ್ಸಿಸ್. ಈ ಡೈಪೋಲ್ ಆಕ್ಸಿಸ್ ಮುಖಾಂತರನೇ ಇರುತ್ತದೆ ಗೊತ್ತಾಯ್ತು. ಅದನ್ನು ಎಕ್ಸ್ಪ್ರೆಷನ್ ಫಾರ್ ದಿಸ್ ಅಂದರೆ ಏನೋ P ಇಂಟು ಕ್ಯೂ, P ಈಸ್ ಈಕ್ವಲ್ ಟು Q ಇಂಟು 2D. ಆದರೆ ಇನ್ ವೆಕ್ಟರ್ ಫಾರ್ಮ್ನಲ್ಲಿ ಬರೀಬೇಕಾದ್ರೆ P ಈಸ್ ಈಕ್ವಲ್ ಟು Q ಇಂಟು 2D ಇಂಟು P ಗೊತ್ತಾಯ್ತು. 2D ಇಂಟು P ಬರುತ್ತೆ. ವೇರ್ P ಈಸ್ ಈಕ್ವಲ್ ಟು ಡೈಪೋಲ್ ಮೂಮೆಂಟ್, Q ಈಸ್ ಈಕ್ವಲ್ ಟು ಚಾರ್ಜ್, 2D ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ Q ಪ್ಲಸ್ Q ಅಂಡ್ ಮೈನಸ್ Q, P ಈಸ್ ಈಕ್ವಲ್ ಟು ಯೂನಿಟ್ ವೆಕ್ಟರ್ ಅಲಾಂಗ್ ದ ಡೈಪೋಲ್ ಆಕ್ಸಿಸ್. ಇದು ಈ ಡೈಪೋಲ್ ಮೂಮೆಂಟ್ಗೆ ಡೈರೆಕ್ಷನ್ ಅಂದರೆ ಮೈನಸ್ಸಿಂದ ಪ್ಲಸ್ಸಿಗೆ ಗೊತ್ತಾಯ್ತಾ. ಯಾವುದೇ ವೆಕ್ಟರ್ ತೊಗೊಳ್ರಿ ಮೈನಸ್ಸಿಂದ ಪ್ಲಸ್ಸಿಗೆ ಇರುತ್ತೆ. ಆಕ್ಸಿಲರೇಷನ್ನು ಅಷ್ಟೇ, ಅದು ವೆಕ್ಟರ್ ಕ್ವಾಂಟಿಟಿ, ಅದಕ್ಕೂ ಸಹ ಯಾವ ರೀತಿ ಡೈರೆಕ್ಷನಲ್ಲಿ ಅದೆಲ್ಲ ಸಹ ನಿಮಗೆ ಫಸ್ಟ್ PUCದಲ್ಲೆಲ್ಲ ಕಲ್ತಿದ್ರಿ. ಅದಕ್ಕೆ ನೆಕ್ಸ್ಟ್ ಈಗ ಇದ್ರದ್ದು ಡಯಾಗ್ರಾಮ್ ಬರೀಬೇಕು. ಈಗ ಡೈಪೋಲ್ ಮೂಮೆಂಟ್ ಇದ್ದು ಡೈಪೋಲ್ ಆಯಿತು, ಡೈಪೋಲ್ ಮೂಮೆಂಟ್ ಇದ್ದು ಆಯಿತು. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅಂತ ನೋಡ್ರಿ. ಇಲ್ಲಿ ಇದೊಂದು ಪಾಸಿಟಿವ್ ಚಾರ್ಜಸ್ ಇರುತ್ತೆ. ಹೋದ ಫೀಲ್ಡಲ್ಲಿ ನೀವು ಪಾಸಿಟಿವ್ ಚಾರ್ಜಸ್ಸಿಗೆ ರೇಡಿಯಲಿ ಔಟ್ವರ್ಡ್ಸು, ಇದು ನೆಗೆಟಿವ್ ಚಾರ್ಜಿಗೆ ರೇಡಿಯಲಿ ಇನ್ವರ್ಡ್ಸ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಹೇಳಿದ್ರಿ. ಸೊ ಅದೇ ರೀತಿ ಈಗ ಕೇಳ್ತಾರೆ ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ್ ದ ಕೇಸ್ ಆಫ್ ನೆಗೆಟಿವ್ ಡೈಪೋಲ್ ಆ್ಯಂಡ್ ಈಕ್ವಲ್ ಪಾಸಿಟಿವ್ ಪಾಯಿಂಟ್ ಚಾರ್ಜಸ್ ಅವೆರಡಕ್ಕೂ ಎಷ್ಟು ಅಂತ ಕೇಳ್ತಾರೆ. ಜುಲೈ 16 ಬಂದಿತ್ತು, ಮತ್ತು ಇದು ಮಾಡಲ್ ಕ್ವಶನ್ ಪೇಪರ್ ಬೆಲೆ ಬಂದಿದೆ. ಇದ್ರದ್ದೇ ಸಾಮಾನ್ಯ ಕೇಳ್ತಾರೆ. ನಾನು ಏನೇನು ಕ್ವಶನ್ ಆನ್ಸರ್ ಬರ್ತಿದ್ದೇನೋ ಅಷ್ಟು ವರ್ಷದ್ದು ಕ್ವಶನ್ ಪೇಪರೆಲ್ಲ ಕವರ್ ಆಗಿರುತ್ತೆ. ಈ ರೀತಿ ಏನು ಮಾರ್ಕ್ಸ್ ಹಾಕಿದಾಗ ಇದು ಸ್ವಲ್ಪ ಕ್ಲೀನಾಗಿ ಅಂಡರ್ಲೈನ್ ಮಾಡ್ಕೊಳ್ತಾರೆ. ಇವೆರಡು ಕಳ್ಳೆ ಕೇಳ್ತಾರೆ ಪರೀಕ್ಷೆಯಲ್ಲಿ. ಅದಕ್ಕೆಲ್ಲ ಅಂದರೆ ಇದು ಪಾಸಿಟಿವ್ ಚಾರ್ಜಸ್ ಇದೆ, ನೆಗೆಟಿವ್ ಚಾರ್ಜಸ್ ಇದೆ. ಪಾಸಿಟಿವ್ ಚಾರ್ಜಸ್ಸು ನೆಗೆಟಿವ್ ಚಾರ್ಜಸ್ ಯಾವ ರೀತಿ ಇರುತ್ತೆ ಅಂದರೆ ಇದಕ್ಕೆ ಇಲ್ಲಿ ಪಾಸಿಟಿವ್ ಚಾರ್ಜಸ್ಸು ರೇಡಿಯಲಿ ಔಟ್ವರ್ಡ್ಸ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ಗಳು ಪಾಸಿಟಿವ್ ಚಾರ್ಜಸಲ್ಲಿ ರೇಡಿಯಲಿ ಔಟ್ವರ್ಡ್ಸ್ ಆಗಿರುತ್ತೆ. ಒಂದು ಪಾಸಿಟಿವ್ ಚಾರ್ಜಸ್ ಇರುತ್ತೆ, ಇದು ರೇಡಿಯಲಿ ಔಟ್ವರ್ಡ್ಸ್ ತದಾ ಪಾಸಿಟಿವ್ ಚಾರ್ಜು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್. ಇನ್ ದ ಸೇಮ್ ವೇ ಇನ್ ಕೇಸ್ ಆಫ್ ನೆಗೆಟಿವ್ ಚಾರ್ಜಸ್ ಎಲೆಕ್ಟ್ರಿಕ್ ಲೈನ್ ಪಾಯಿಂಟ್ಸ್ ಆರ್ ಇನ್ವರ್ಡ್ಸ್ ಗೊತ್ತಾಯ್ತಾ. ಎರಡೂ ಸತ ಇನ್ವರ್ಡ್ಸ್ ಆಗಿರುತ್ತೆ. ರೇಡಿಯಲಿ ಇನ್ವರ್ಡ್ಸ್ ಒಳಗಡೆ ಹೋಗ್ತಿರುತ್ತೆ ಗೊತ್ತಾಯ್ತಾ ಇದಕ್ಕೆ. ಸೊ ಎರಡನ್ನೂ ಪಕ್ಕದಲ್ಲಿ ಒಂದು ಡೈಪೋಲ್ ಅಂದರೆ ಏನು ಪ್ಲಸ್ Q ಚಾರ್ಜಸ್ಸು ಮೈನಸ್ Q1 ಚಾರ್ಜ್ ಪ್ಲಸ್ Q ಮೈನಸ್ Q ಎರಡನ್ನು ಹತ್ತರದಾಗ ಏನಾಗುತ್ತೆ ಅಂದರೆ ಇದರಲ್ಲಿ ಔಟ್ವರ್ಡ್ಸ್ ಇದ್ದಿದ್ದು ಸೀದಾ ಇನ್ವರ್ಡ್ಸ್ ಈ ಕಡೆ ಬರುತ್ತೆ. ಇಲ್ಲಿ ಸ್ಟ್ರೈಟ್ ಇದ್ದಿದ್ದು ಸ್ಟ್ರೈಟಿಗೆ ಹಿಂಗೆ ಆಗುತ್ತೆ. ಸೊ ಇಲ್ಲಿಂದ ಔಟ್ವರ್ಡ್ಸ್ ಏನು ಹೋಗಿತ್ತು ಇದು ಈ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸು ಅದು ನೆಗೆಟಿವ್ ಬಂದು ಸೇರುತ್ತೆ. ಸೊ ದಿಸ್ ಇಸ್
ಗೊತ್ತಾಯ್ತಾ? ಇದೇ ಕಾನ್ಸೆಪ್ಟ್ ಮೇಲೆ ಇದೇ ಕಾನ್ಸೆಪ್ಟ್ ಮೇಲೆ ಎಲ್ಲ ಮುಂದೆ ಕರೆಂಟ್ ಎಲೆಕ್ಟ್ರಿಸಿಟಿ ಎಲ್ಲವೂ ಸತ ಆಗುತ್ತೆ. ಇದು ಸತ ಈ ಒಂದಕ್ಕೊಂದಕ್ಕೆ ಕ್ರಾಸ್ ಆಗಲ್ಲ. ಈ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ಸು ಇಲ್ಲಿಂದ ಇಲ್ಲಿಗೆ ಅದು ಕ್ರಾಸ್ ಆಗಲ್ಲ. ನೋಡಿರಿ, ಇಲ್ಲಿಂದ ಇದಕ್ಕೆ ಇಲ್ಲಿಗೆ ಬಂದು ಹಿಂಗೆ ಡ್ಯಾಶ್ ಹೊಡೆಯಲ್ಲ. ಯಾವಾಗಲೂ ಸತ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗಿರುತ್ತೆ. ಗೊತ್ತಾಯ್ತಾ? ದೆ ಸ್ಟಾರ್ಟ್ ಫ್ರಮ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಯಾವಾಗಲೂ ಸತ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜಸ್ ಆ್ಯಂಡ್ ಎಂಡ್ಸ್ ಇನ್ ಎ ನೆಗೆಟಿವ್ ಚಾರ್ಜಸ್. ಗೊತ್ತಾಯ್ತಾ? ಅದು ಇದು ಪಾಸಿಟಿವ್ ಪ್ಲಸ್ಸು ಮತ್ತು ಮೈನಸ್ ಇದ್ದಾಗ ಒಂದು. ಇನ್ನೊಂದು ಮೈನಸ್ ಇಲ್ಲೂ ಪ್ಲಸ್ಸು ಅಥವಾ ಇಲ್ಲೂ ಮೈನಸ್ ಇದ್ದಾಗ ಇದು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟಿಗೆ ಇಲ್ಲಿ ಬಂದು ಸೇರುತ್ತೆ. ಅದು ಇಲ್ಲಿ ಸೇರೋದಿಲ್ಲ, ಎರಡು ರಿಪಲ್ಷನ್ ಆಗುತ್ತೆ. ಆವಾಗ ಈ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಈ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಬರುತ್ತೆ. ಸೊ ಗೊತ್ತಾಯ್ತಾ? ಸೊ ಆದಾಗ ಆಯ್ತಂದರೆ ಈ ರೀತಿ ಇದು ಬರುತ್ತೆ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಇದೆಯಲ್ಲ, ಇಟ್ ಈಸ್ ಪಾಸಿಟಿವ್ ಚಾರ್ಜಸ್ಸು ಎರಡು ಸತ ಒಂದಕ್ಕೆ ಔಟ್ವರ್ಡ್ಸ್ ಆಗುತ್ತೆ, ಇದು ಇನ್ವರ್ಡ್ಸ್ ಹಾಗಾಗಿ. ಸೊ ಏನಂದರೆ ಇದು ಡಯಾಗ್ರಾಮ್ ಕೇಳ್ತಾರೆ ಎಕ್ಸಾಮಿಗೆ. ಡ್ರಾ ದ ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ್ ದ ಕೇಸ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಪ್ಲಸ್ಸು ಒಂದು ಮೈನಟಿವ್ ಚಾರ್ಜಸ್ಸು, ಇದು ಎಲೆಕ್ಟ್ರಿಕ್ ಡೈಪೋಲ್. ಬಿನಲ್ಲಿ ಟೂ ಪಾಸಿಟಿವ್ ಚಾರ್ಜಸ್, ಇದೊಂದು ಪಾಸಿಟಿವ್ ಚಾರ್ಜಸ್ ಎರಡು ಕೇಳ್ತಾರೆ. ಹೌದಾ? ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ್ ಪ್ರಾಪರ್ಟೀಸ್. ಸರಿ, ನೀವು ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ ಕೇಳಿದ್ರಿ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ರದ್ದು ಬಗ್ಗೆ ಏನು, ಇದ್ರದ್ದು ಪ್ರಾಪರ್ಟೀಸ್ ಕೇಳ್ತಾರೆ. ಇದು ನೋಡ್ರಿ, ಮಾರ್ಚ್ 16ನೇ ಇಸ್ವಿ 17, 18, 19, 20 ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದಾರೆ. ಸೊ ಇದು ಮಾರ್ಚ್ ತಿಂಗಳಲ್ಲಿ ಕೇಳ್ತಾರೆ. ಹಂಗಾಗಿ ಮಾರ್ಚ್ 21ಕ್ಕೆ ಅದು ಬಂದೇ ಬರುತ್ತೆ ನೋಡಿರಿ. ಅದಕ್ಕೆ ಮಾಡಲ್ ಕ್ವಶನ್ ಪೇಪರ್ 2021ರಲ್ಲಿ ಈ ಮಾಡಲ್ ಕ್ವಶನ್ ಪೇಪರಲ್ಲಿದೆ. ಅವಾಗ ಇದರಲ್ಲೂ ಸತ ಬಂದೇ ಬರುತ್ತೆ. ಇದು ನೋಡಿ, ಜುಲೈ 15ರಲ್ಲಿ ಬಂದಿತ್ತು. ಅದೇ ಇನ್ನೊಂದು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಇದೆ, 4th ಪೀರಿಯಡಲ್ಲಿ ಮಾಡಿದ್ದೆ. ಅದು ಎಲ್ಲ ಜುಲೈ ತಿಂಗಳಲ್ಲೇ ಬರುತ್ತೆ. ಜುಲೈ 16, 17, 18 ಹಾಗೆ ಜುಲೈ ತಿಂಗಳಲ್ಲೆಲ್ಲ ಆ ಕ್ವಶನ್ ಕೇಳ್ತಾರೆ. ಜುಲೈದಲ್ಲಿ ಎಕ್ಸಾಮಿಗೆ, ಮಾರ್ಚ್ ತಿಂಗಳ ಎಕ್ಸಾಮಿಗೆಲ್ಲ ಇದನ್ನು ಕೇಳ್ತಾರೆ. ಸೊ ಹಿಂಗಾಗಿ ನೀವು ಭಾಳ ಕೇರ್ಫುಲ್ ಆಗಿರಿ. ಇದನ್ನು ಕ್ಲೀನಾಗಿ ಫಸ್ಟ್ ಕಲೀರಿ. ಮೆಮೊರೈಸಿಂಗ್ ಪಾರ್ಟ್ ಆದಮೇಲೆ ಒಂದ್ಸರಿ ನೋಡ್ಕೊಂಡು ಒಂದ್ಸರಿ ನೋಡೋದಂಗೆ ಬರ್ತೀರಿ. ಗೊತ್ತಾಯ್ತಾ? ಅದಕ್ಕೆ ಸೊ ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಫಸ್ಟ್ ಒನ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಫ್ರಮ್ ಎ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಎಂಡ್ ಆನ್ ಎ ನೆಗೆಟಿವ್ ಚಾರ್ಜ್. ನೋಡಿರಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಫ್ರಮ್ ಎ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಎಂಡ್ ಆನ್ ಎ ನೆಗೆಟಿವ್ ಚಾರ್ಜಸ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಎರಡು ಒಂದಕ್ಕೊಂದಕ್ಕೆ ಇಂಟರ್ಸೆಕ್ಟ್ ಆಗಲ್ಲ. ಇದು ತೆಗೆದಿದೆ, ಸೊ ಇದ್ರ ಜೊತೆಗೆ ಹಿಂಗೆ ಹೋಗಲ್ಲ, ಇಂಟರ್ಸೆಕ್ಟ್ ಆಗಲ್ಲ. ಯಾವಾಗಲೂ ಸತ ಇದ್ರ ಪಾತು ಯಾವಾಗಲೂ ಒಂದೇ ಇರುತ್ತೆ. ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಥರ್ಡ್ ಪಾಯಿಂಟ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಪಾಸ್ ಥ್ರೂ ದ ಕಂಡಕ್ಟರ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲಿ ಯಾವ್ದಾದ್ರು ಒಂದು ಕಂಡಕ್ಟರ್ ಇತ್ತು ಅಂದರೆ, ಮೆಟಲ್ ಪ್ಲೇಟ್ ಇತ್ತು ಅಂದರೆ ಅದ್ರ ಮುಖಾಂತರ ಅದು ಪಾಸ್ ಹೋಗಲ್ಲ. ಡು ನಾಟ್ ಪಾಸ್ ಥ್ರೂ ದ ಕಂಡಕ್ಟರ್. ಇಟ್ ಈಸ್ ಪರ್ಪೆಂಡಿಕ್ಯುಲರ್, ಇದು ಒಂದಕ್ಕೆ ಇಂಟರ್ಸೆಕ್ಟ್ ಆಗುತ್ತೆ. ಆದರೆ ಇಲ್ಲೊಂದು ಎಲೆಕ್ಟ್ರಿಕ್ ಕಂಡಕ್ಟರ್ ಇತ್ತು ಅಂದರೆ ಈ ಕಂಡಕ್ಟರ್ ಮುಖಾಂತರನೇ ಹೋಗಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು, ಇದು ಹೋಗಲ್ಲ. ಎಲ್ಲದು ಕಂಡಕ್ಟರ್ಗೆ ಆಪೋಸಿಟ್ ಆಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಗೊತ್ತಾಯ್ತಾ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಪಾಸ್ ಥ್ರೂ ದ ಕಂಡಕ್ಟರ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ದ ಕಂಡಕ್ಟರ್. ಇದೊಂದು ಕಂಡಕ್ಟರ್ ಇತ್ತಂದರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ 90 ಡಿಗ್ರಿ. ಗೊತ್ತಾಯ್ತಾ? ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ದ ಕಂಡಕ್ಟರ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಫ್ ದ ಕಂಡಕ್ಟರ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಎನಿ ಕ್ಲೋಸ್ಡ್ ಲೂಪ್. ನೋಡ್ರಿ, ಇದು ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆಯಲ್ಲ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ದರೆ ಅದು ಎಂದು ಸತ ಕ್ಲೋಸ್ಡ್ ಲೂಪ್ ಆಗಲ್ಲ. ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ಸು. ಇದೇನಾಗತ್ತಂದರೆ ಪಾಸಿಟಿವ್ ಚಾರ್ಜಸ್ ಹಿಂಗೆ ಬಂದು ಹಿಂಗಿಂದ ರೌಂಡ್ ಹೊಡೆದು ಇಲ್ಲಿ ಬರೋಲ್ಲ. ಈ ಸ್ಟಾರ್ಟ್ ಆಯಿತು ಅಂದರೆ ಇಲ್ಲಿಗೆ ಎಂಡ್ ಆಗುತ್ತೆ. ಗೊತ್ತಾಯ್ತಾ? ಪಾಸಿಟಿವ್ ಚಾರ್ಜಸ್, ನೆಗೆಟಿವ್ ಚಾರ್ಜಸ್. ಅದೇ ರೀತಿ ಇನ್ನೊಂದು ಪಾಸಿಟಿವ್ ಚಾರ್ಜ್ ಇತ್ತು, ಇದಕ್ಕೆ ಸೀದಾ ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಹಿಂಗೆ ರೌಂಡ್ ಹೊಡೆಯಲ್ಲ, ಎಂದು ಬರೀ ಮೇಲಿಂದ ಹೋಗ್ತಿರುತ್ತೆ ಅಷ್ಟೇ, ಔಟ್ ಗೋಯಿಂಗ್ ಅಷ್ಟೇ. ಗೊತ್ತಾಯ್ತಾ? ಈಗ ಪಾಸಿಟಿವಿಂದ ನೆಗೆಟಿವ್ ಹೋಗುತ್ತೆ. ಅದೇನು ಇದೊಂದು ಲೂಪ್ ಬಂದು ಹಿಂಗೆ ರೌಂಡ್ ಹೊಡೆಯಲ್ಲ. ಇದು ಸ್ಟಾರ್ಟಿಂದ ಒಂದು ಪಾಸಿಟಿವಿಂದ ಆಗಿ ನೆಗೆಟಿವ್ಗೆ ಎಂಡ್ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಎನಿ ಕ್ಲೋಸ್ಡ್ ಲೂಪ್ ಅಂದರೆ ಸುರುಳಿ, ಒಂದು ಸುರುಳಿಯಾಗಿ ಎಂದೂ ಸತ ಇದು ಬರಲ್ಲ. ಸೊ ದೀಸ್ ಆರ್ ದ 5 ಪಾಯಿಂಟ್ಸ್ ಫಾರ್ ದ ಎಲೆಕ್ಟ್ರಿಕ್. 4 ಪಾಯಿಂಟ್ಸ್ ಸಾಮಾನ್ಯ ಕೇಳ್ತಾರೆ, 5 ಪಾಯಿಂಟ್ ಬರ್ಸಿದ್ದೀನಿ, ನೀವು ಅದನ್ನು ಕ್ಲೀನಾಗೆ ನಾವು ಮಾಡ್ಕೊಳ್ತಾರೆ. ಒನ್ಸ್ ಅಗೇನ್ ಐ ಆಮ್ ಸೇಯಿಂಗ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಫ್ರಮ್ ಎ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಎಂಡ್ ಆನ್ ಎ ನೆಗೆಟಿವ್ ಚಾರ್ಜ್. Electric field lines
do not intersect each other. Electric field lines do not pass through the conductor. Electric field lines always perpendicular to the surface of the conductor. Electric field lines do not form any closed loop. ಗೊತ್ತಾಯ್ತಾ? ಇಷ್ಟು ಇದಕ್ಕೆ ಮಾಡ್ತಾರೆ. Next, I mentioned the expression for the electric field due to a point charge placed in vacuum. ಯಾವುದೋ ಒಂದು ಪಾಯಿಂಟ್ ಚಾರ್ಜಸ್ ಇರುತ್ತೆ, ಇವನ್ ಪಾಸಿಟಿವ್ ಪಾಯಿಂಟ್ ಚಾರ್ಜ್ ಇರುತ್ತೆ, ಅದು ವ್ಯಾಕ್ಯೂಮಲ್ಲಿ ಇಟ್ಟಾಗ ಯಾವ ರೀತಿ ಅದರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟಿರುತ್ತೆ ಅಂತ, ಇದರಿಂದ ಹೋದರೆ ಎಷ್ಟು ಫೀಲ್ಡ್ ಇರುತ್ತೆ ಅಂತ ಬಗ್ಗೆ ನಾವು ಅದನ್ನು ಕಲಿತೇವೆ. ಸೊ ಎಕ್ಸ್ಪ್ರೆಷನ್ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಇನ್ ಎ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್. ಅದು ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಸುತ್ತಲೂ ಸುರೌಂಡಿಂಗ್ಸ್ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅದು ಅದನ್ನ ಕಂಡಿಡಿಯೋದು. ಸೊ ಎಲೆಕ್ಟ್ರಿಕ್ ಫೀಲ್ಡ್ E is equal to 1/4πε0 into Q by R square into R cap, where E is equal to electric field, Q is equal to point charge, R is equal to distance between point and charge, R cap is equal to unit vector. 1/4πε0 is equal to constant, ε0 is equal to permittivity of free space. ಇಷ್ಟನ್ನು ಬರೀಬೇಕು ನೀವು. ಫೋರ್ತ್ ಫೀಲ್ಡಲ್ಲಿ ಈ ಥರ ಸೇಮ್ ಅದೇ ರೀತಿ ಇದು ಬರುತ್ತೆ. ಇದ್ರ ಬರೀ ಒಂದೇ ಒಂದು ಬರೀತಿ ಎಲೆಕ್ಟ್ರಿಕ್ ಫೀಲ್ಡಿಗೆ Q, ಅದೇ ಕೂಲಮ್ಸ್ ಲಾ ಆಫ್ ಅಟ್ರಾಕ್ಷನ್ಗೆ Q1 Q2 by R square ಬರುತ್ತೆ. ಡಿಫ್ರೆನ್ಸ್ ಕ್ಲೀನಾಗಿ ಗಮನ ಕೇಳ್ಕೊಳ್ಳಿ. ಕೂಲಮ್ಸ್ ಲಾ ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್, ಕೂಲಮ್ಸ್ ಲಾ ಅಪ್ಲೈ ಮಾಡಬೇಕು. Q1 Q2 by R square. ಆದರೆ ಇದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡಿಗೆ ಏನಾಗುತ್ತೆ, ಬರೀ ಫೀಲ್ಡ್ ಒಂದೇ ಒಂದು ಪಾಸಿಟಿವ್ ಚಾರ್ಜಸ್ ಇರುತ್ತೆ, ಒಂದೇ ಒಂದು ಪಾಸಿಟಿವ್ ಚಾರ್ಜ್ ಸುತ್ತಲೂ ಎಷ್ಟು ಫೀಲ್ಡ್ ಇದೆ ಅಂತ ನಾವು ನೋಡಬೇಕು. ಅದಕ್ಕೆ ನಾವು ಏನು ಮಾಡ್ತೀವಿ, ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡಿಗೆ ಅದಕ್ಕೆ ಒಂದೇ ಒಂದು Q ಬರುತ್ತೆ, Q by R square into R cap. R cap ಅಂದರೆ ಏನು, ಇನ್ ದ ಡೈರೆಕ್ಷನ್ ಆಫ್ R. ಗೊತ್ತಾಯ್ತಾ? ಆರ್ ಅಂದರೆ ಏನು, ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಚಾರ್ಜಸ್ ಆ್ಯಂಡ್ ಫೀಲ್ಡ್. ನೋಡಿರಿ ಇಲ್ಲಿ ಇದಕ್ಕೆ ಎಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಕಂಡುಹಿಡಬೇಕಾದ್ರೆ ಇನ್ನೊಂದು ಯಾವುದೋ ಒಂದು ಪಾಸಿಟಿವ್ ಚಾರ್ಜಸ್ ಹಿಡ್ಕೊಂತೀವಿ, ಟೆಸ್ಟ್ ಚಾರ್ಜ್. ಈ ಟೆಸ್ಟ್ ಚಾರ್ಜಿಂದ ಇದಕ್ಕೆ ಎಷ್ಟು ದೂರ ಇದೆ ಅಂತ ಕಂಡುಹಿಡ್ಕೊಂಡು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು. ಈ ಪಾಸಿಟಿವ್ ಚಾರ್ಜಿಂದ ಇಲ್ಲಿ ಎಷ್ಟಿದೆ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಬೇಕಾದ್ರೆ ಇನ್ನೊಂದು ಟೆಸ್ಟ್ ಚಾರ್ಜ್ ತೊಗೊಂಡು ಅದನ್ನು ಮೆಜರ್ಮೆಂಟ್ ಮಾಡ್ತೀವಿ. ಸೊ ಅದೇ ಇದು ಬರೀ ಅದಕ್ಕೆ ಒಂದೇ ಒಂದು Q ಇರುತ್ತೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಒಂದೇ ಒಂದು ಪಾಯಿಂಟ್ ಚಾರ್ಜಿನ Q. ಅದೇ ಕೂಲಮ್ ಫೋರ್ಸ್ ಅಂದ್ರೇನೋ, ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಅಂದರೆ Q1 Q2 by R square. ಅದು ನೆಕ್ಸ್ಟ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಸಿಸ್ಟಮ್ ಆಫ್ ಚಾರ್ಜಸ್ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್. ಅದೇ ಸಿಸ್ಟಮ್ ಆಫ್ ಚಾರ್ಜಸ್ Q1 Q2 by D square ಇತ್ತಲ್ಲ, ಸೇಮ್ ಅದೇ ರೀತಿ ಇದು ಅಷ್ಟೇ. ಐ ಥಿಂಕ್ ಇದು ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಕೇಳ್ತಾರೆ, ನೋಡ್ಕೊಳ್ಳಿ ಇದು. ನೋಡಿ ಎಷ್ಟು ಇದು, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಚಾರ್ಜ್ ಡ್ಯೂ ಟು ಎ ಸಿಸ್ಟಮ್ ಆಫ್ ಚಾರ್ಜ್ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್. ವ್ಯಾಕ್ಯೂಮ್ನಲ್ಲಿ ಇಟ್ಟಾಗ ಯಾವ ರೀತಿ ಬರುತ್ತೆ ಅಂತ. ನೆಕ್ಸ್ಟ್ ಸೇಮ್ ಅದೆಲ್ಲ ಎಕ್ಸ್ಪ್ಲೇಷನ್ ಓದಿತ್ತಲ್ಲ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್, ಅದ್ರ ಪ್ರಕಾರನೇ ಇದನ್ನೇ ಬರೀಬೇಕು. ಅದರಲ್ಲಿ ಹೆಂಗಿತ್ತು, Q1 Q2 Q3 ಎಕ್ಸೆಟ್ರಾ Q1 is equal to ಸಿಸ್ಟಮ್ ಆಫ್ ಚಾರ್ಜಸ್, ಸೇಮ್ ಹಾಗೆ. ಸರಿ, R1 R2 R3 ಎಕ್ಸೆಟ್ರಾ Rn is equal to ರೆಸ್ಪೆಕ್ಟಿವ್ ಪೊಸಿಷನ್ ವೆಕ್ಟರ್ಸ್ ಫ್ರಮ್ ಕೂಲಮ್ಸ್ ಲಾ ಆ್ಯಂಡ್ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಅದು ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಸೇಮ್ ಹಾಗೇ. E is equal to ಎಲೆಕ್ಟ್ರಿಕ್ ಫೀಲ್ಡ್ at P is equal to the point, R is equal to position vector. ಸೊ ಏನಾಗುತ್ತೆ ಅಂದರೆ ಕಾಮನ್ 1/4πε0 ಅಂತ ಕಾಮನ್ ತೆಗೆದಿದ್ವಿ. ಅಲ್ಲಿ Q1/4πε0 ತೆಗೆದಿದ್ವಿ, ಇಲ್ಲಿ ಬರೀ 1/4πε0 ಕಾಮನ್ ತೆಗಿತೀವಿ. Q1/R1P ಸ್ಕ್ವೇರು R ಕ್ಯಾಪು ಪ್ಲಸ್ Q2/R2P ಸ್ಕ್ವೇರು R ಕ್ಯಾಪ್, ಹಾಗೆ ಎಕ್ಸೆಟ್ರಾ Q1/RNP ಸ್ಕ್ವೇರು ಇಂಟು R ಕ್ಯಾಪ್ ONP. ಸೊ ಇದಕ್ಕೆ ಸಿಗ್ಮಾ ಅಂದರೆ ಏನು, 1/4πε0 ಇಂಟು I is equal to 2 to N QI by RIP ಇಂಟು RIP ಕ್ಯಾಪ್. ಸೊ ಇದನ್ನು ನಿಮಗೆ ಏನು ಎಕ್ಸಾಮಿಗೆ ಈ ಎಕ್ಸ್ಪ್ರೆಷನ್ ಕೇಳಲ್ಲ, ಬಟ್ ನಿಮಗೆ CET-ನಲ್ಲೆಲ್ಲ ಬರುತ್ತೆ. ನೆಕ್ಸ್ಟ್ 12ನೇ ಕ್ವಶನ್. ಇದಾದಮೇಲೆ ಇದನ್ನು ತೊಗೊಂಡ್ರೆ ಇದೆ, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಆಕ್ಟಿಂಗ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಟಾರ್ಕ್ ಅಂದರೆ ಏನೋ, ನಿಮಗೆ ತಿರುಗೋದು. ಟಾರ್ಕ್ ಆಕ್ಟಿಂಗ್ ಆನ್ ಎ ಬಾಡಿ ಅಂದರೆ ಇದು ರೌಂಡ್ ಹೊಡೆಯೋದು, ಅದಕ್ಕೆ ನಾವು ಟಾರ್ಕ್ ಅಂತ ಕರಿತೀವಿ. ಸೊ ಟಾರ್ಕ್ ಆಕ್ಟಿಂಗ್ ಆನ್ ಎ ಬಾಡಿನಲ್ಲಿ ಇದಕ್ಕೆ ನೋಡಿರಿ, ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಂದರೆ ಯಾವುದೋ ಒಂದು ಕಂಡಕ್ಟರ್ನಲ್ಲಿ ಒಂದು ಕಂಡಕ್ಟರ್ ಇದೆ, ಕಂಡಕ್ಟರ್ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾದ್ರು ಅದ್ರ ಮೇಲೆ ಇಂಟರ್ಸೆಕ್ಟ್ ಆಯಿತು ಅಂದರೆ ಟಾರ್ಕ್ ಅಂದರೆ ಹಿಂಗೆ ರೊಟೇಷನ್ ಆಗುತ್ತೆ. ರೊಟೇಷನ್ ಮೀನ್ಸ್ ರೊಟೇಟಿಂಗ್, ಗೊತ್ತಾಯ್ತಾ? ಅದಕ್ಕೆ ಟಾರ್ಕ್. ನೋಡಿರಿ ಇಲ್ಲಿ ಹಿಂಗಿದೆ, ಇದನ್ನು ಹಿಂಗೆ ತಿರುಗಿಸ್ತೀನಿ, ಅದಕ್ಕೆ ಟಾರ್ಕ್. ನಟ್ಟು ಸ್ಕ್ರೂಗಳೆಲ್ಲ ಟೈಟ್ ಮಾಡ್ತಿರಲ್ಲ, ಟೈಟು ಲೂಸ್, ಅವಾಗ ಈ ಕಡೆ ಫೋರ್ಸು ಈ ಕಡೆ ಫೋರ್ಸ್ ಎರಡೂ ಆ್ಯಕ್ಟ್ ಆಗ್ತಿರುತ್ತೆ, ಅದಕ್ಕೆ ಟಾರ್ಕ್. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಈ ಯಾವುದೊಂದು ಪಾಸಿಟಿವ್ ಚಾರ್ಜಸ್ ಇರುತ್ತೆ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಇದ್ರ ಮೇಲೆ ಹಿಂಗೆ ಹೋಗುತ್ತೆ,
ಯಾವುದೋ ಕಂಡಕ್ಟರ್ ಇರ್ತೀವಿ, ಇದು ಯಾವ ರೀತಿ ಟಾರ್ಕ್ ಇಲ್ಲಿದ್ದು ಹಿಂಗೆ ಟಾರ್ಕ್ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅದ್ರ ಬಗ್ಗೆ ಕಂಡುಹಿಡಿಯೋದು. ಗೊತ್ತಾಯ್ತಾ? ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಎಲೆಕ್ಟ್ರಿಕ್ ಇದು ನೆಕ್ಸ್ಟ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಟಾರ್ಕ್ ಆಕ್ಟಿಂಗ್ ಆನ್ ಎ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಅಂದರೆ ಟಾರ್ಕ್ ಅಂದರೆ ಟೋ ಅಂತ ಕರಿತೀವಿ. ಟೋ ಈಸ್ ಈಕ್ವಲ್ ಟು ಪಿ ಸೈನ್ ಥೀಟಾ, ವೇರ್ ಟೋ ಈಸ್ ಈಕ್ವಲ್ ಟು ಟಾರ್ಕ್, ಪಿ ಈಸ್ ಈಕ್ವಲ್ ಟು ಡೈಪೋಲ್ ಮೂವ್ಮೆಂಟ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್, ಇ ಈಸ್ ಈಕ್ವಲ್ ಟು ಸ್ಟ್ರೆಂತ್ ಆಫ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಥೀಟಾ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಪಿ ಆ್ಯಂಡ್ ಇ. ಗೊತ್ತಾಯ್ತಾ? ಪಿ ಮತ್ತು ಈ ಡೈರೆಕ್ಷನ್ಗೆ ನಾವು ಟಾರ್ಕ್. ನೆಕ್ಸ್ಟ್, ವಾಟ್ ಈಸ್ ದ ಎಫೆಕ್ಟ್ ಆಫ್ ಎ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್? ಎಲೆಕ್ಟ್ರಿಕ್ ಡೈಪೋಲಲ್ಲಿ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬಂತು ಅಂದರೆ ಏನಾಗುತ್ತೆ ಅಂತ ಅರ್ಥ. ಇನ್ ಎ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಎಕ್ಸ್ಪೀರಿಯನ್ಸ್ಡ್ ಬೋತ್ ಟಾರ್ಕ್ ಆ್ಯಂಡ್ ನೆಟ್ ಎಫೆಕ್ಟ್. ನೋಡ್ರಿ ಇಲ್ಲಿ ಇನ್ನು ಯೂನಿಫಾರ್ಮ್ ನಾನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತಂದರೆ ಇಲ್ಲಿ ಒಂದು ಪ್ಲಸ್ ಕ್ಯೂ ಚಾರ್ಜ್ ಪ್ಲಸ್ 2 ಕೂಲಾಂಬ್ ಇತ್ತು ಅಂದರೆ ಇಲ್ಲಿ ಪ್ಲಸ್ 5 ಇತ್ತು. ಇದಕ್ಕೆ ಫೋರ್ಸ್ ಆಫ್ ಅಟ್ರಾಕ್ಷನ್ ರಿಪಲ್ಷನ್ ಇರುತ್ತಲ್ಲ -5 ಇತ್ತು ಅಂದರೆ ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ಈಕ್ವಲ್ ಇಲ್ಲ, ಬೇರೆ ಬೇರೆ ಇದೆ. ಅವಾಗ ನಾನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡು. ಅವಾಗ ಏನಾಗುತ್ತೆ ಅಂದರೆ ಟಾರ್ಕ್ ಯಾವ ರೀತಿ ಆ್ಯಕ್ಟ್ ಆಗುತ್ತೆ ಮತ್ತು ಹಿಂಗೆ ಇದು ರೊಟೇಷನ್ ಆಗುತ್ತೆ ಅಂತ ಮುಂದೆ ನಿಮಗೆ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಬರುತ್ತೆ ಇದ್ರ ಬಗ್ಗೆ. ಅಥವಾ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ಸ್ ಅದು ಅದಕ್ಕೆ ಜಸ್ಟ್ ಹಿಂಟ್ ಅಷ್ಟಾಯಿತು ಅದಕ್ಕೆ. ಸೊ ವಾಟ್ ಈಸ್ ದ ಎಫೆಕ್ಟ್ ಆಫ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಎನ್ ಎಲೆಕ್ಟ್ರಿಕ್ ಡೈಪೋಲ್? ಸೊ ಇನ್ ಎ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್ ಎಕ್ಸ್ಪೀರಿಯನ್ಸ್ಡ್ ಬೋತ್ ಟಾರ್ಕ್ ಆ್ಯಂಡ್ ನೆಟ್ ಫೋರ್ಸ್. ಎರಡು ಸತ ಆಗ್ತಾಗತ್ತೆ ಹಂಗಾಗಿ ಅದಕ್ಕೆ ಇಷ್ಟನ್ನು ನೀವು ಕ್ಲೀನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದನ್ನು ನಿಮಗೆ ಎಕ್ಸಾಮ್ ಬರುತ್ತೆ ಏನೇನು ನಾನು ಇಲ್ಲಿ ಟಿಕ್ ಹಾಕ್ಸಿದ್ದೀನೋ ಅವೆಲ್ಲವೂ ಸತ 2 ಸರಿ 3 ಸರಿ ಬರೆದು ಕಲೀರಿ, ಚೆನ್ನಾಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಮೆಮೊರೈಸಿಂಗ್ ಪಾರ್ಟ್. ನೆಕ್ಸ್ಟ್ ಒನ್ ಈಸ್ ದ ಮೆಮೊರೈಸಿಂಗ್ ಪಾರ್ಟ್. ಈಚ್ ಆ್ಯಂಡ್ ಎವ್ರಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಐ ವಿಲ್ ಸೇ in 3 times and in the rough by seeing one time and without seeing another time you have to write it. Yes. Mention the SI unit of electric flux 2020 it comes here. Newton coulomb per meter square. Newton per coulomb per meter square. Newton coulomb per coulomb meter square. Electric flux is a scalar quantity. Write the expression for the electric flux through a surface. d phi is equal to E into delta S is equal to E into delta S cos theta. d phi is equal to E into delta S is equal to E into delta S cos theta. d phi is equal to E into delta S is equal to E into delta S cos theta, where d phi is equal to electric flux, delta S is equal to area of small element, E is equal to electric field, theta is equal to angle between the direction of electric field and normal to the surface. E is equal to d phi is equal to electric flux, delta S is equal to area of small element, E is equal to electric field, theta is equal to angle between the direction of electric field and normal to the surface. d phi is equal to electric flux, delta S is equal to area of small element, E is equal to electric field, theta is equal to angle between direction of electric field and normal to the surface. Yes, this one. By seeing one time without seeing another time, you have to write it in a rough. Next, what is an electric dipole? Very important question. An electric dipole is the set of two equal and opposite point charges separated by a small distance. An electric dipole is the set of two equal and opposite point charges separated by a small distance. An electric dipole is the set of two equal and opposite point charges separated by a small distance. Its unit is meter. Meter is its unit. Next, what is the net charge of an electric dipole? 0. What is dipole moment? Very important question. Model question paper. It is there in the 2021. Dipole moment of an electric dipole is the product of one of the charge and the distance between the 2 point charges. Dipole moment of an electric dipole
is the product of one of the charge and the distance between the 2 point charges. Dipole moment of an electric dipole is the product of one of the charge and the distance between the 2 point charges. SI unit is coulomb meter. SI unit is coulomb meter. By seeing one time, without seeing another time, you have to write it in the rough. Dipole moment is a vector quantity. Dipole moment is a vector quantity. Next, what is the direction of dipole moment? Dipole moment vector is directed from negative to the positive charge along the dipole axis. Dipole moment vector is directed from negative to positive charge along the dipole axis. Dipole moment vector is directed from negative to the positive charge along the dipole axis. Mention the expression for dipole moment. So, P is equal to Q into 2D or P cap is equal to Q into 2D into P cap. P is equal to Q into 2D, P is equal to Q into 2D or vector P is equal to Q into 2D into P cap. Vector P is equal to Q into 2D into P cap, where P is equal to dipole moment, Q is equal to charge, 2D is equal to distance between plus Q and minus Q, P cap is equal to unit vector along the dipole axis. P is equal to dipole moment, Q is equal to charge, 2D is equal to distance between plus Q and minus Q, P cap is equal to unit vector along the dipole axis. P is equal to dipole moment, Q is equal to charge, 2D is equal to distance between plus Q and minus Q, P cap is equal to unit vector along the dipole axis. So that is by seeing with one time, without seeing another time, you have to write it in the rough. Next diagram, by seeing and without seeing another time, you have to write it in the rough, these two diagrams. Next, mention the properties of electric field lines, very important. Electric field lines start from a positive charge and end on a negative charge. Electric field lines start from a positive charge and end on a negative charge. Electric field lines start from a positive charge and end on a negative charge. The next point, electric field lines do not intersect each other. Electric field lines do not intersect each other. Electric field lines do not intersect each other. Electric field lines do not pass through the conductor. Electric field lines do not pass through the conductor. Electric field lines do not pass through the conductor. Electric field lines always perpendicular to the surface of the conductor. Electric field lines always perpendicular to the surface of the conductor. Electric field lines are always perpendicular to the surface of the conductor. Fifth one, electric field lines do not form any closed loop. Electric field lines do not form any closed loop. Electric field lines do not form any closed loop. Next, mention the expression for the electric field due to a point charge placed in vacuum. Electric field E is equal to 1 by 4 pi epsilon naught into Q by R square into R cap. E is equal to 1 by 4 pi epsilon naught into Q by R square into R cap. E is equal to 1 by 4 pi epsilon naught into Q by R square into R cap, where E is equal to electric field, Q is equal to point charge, R is equal to distance between point and charge, R cap is equal to unit vector, 1 by 4 pi epsilon naught is equal to constant, epsilon naught is equal to permittivity of free space. You have to write it in the notes, rough, one time and without seeing one time. So, write the expression for the electric field due to a system of charges. From this to this, you have to write it in a rough by seeing one time without seeing another time. So, next, write the expression for the torque acting on a electric dipole placed in a uniform electric field and explain the terms. Tau is equal to P sin theta. Tau is equal to P sin theta. Tau is equal to P sin theta. Tau is equal to torque. P is equal to dipole moment of the electric dipole. P
P is equal to electric dipole moment of the electric dipole. P is equal to dipole moment of the electric dipole. E is equal to strength of the uniform electric field. E is equal to strength of the uniform electric field. E is equal to strength of the uniform electric field. Theta is equal to angle between the direction of P and E. Theta is equal to angle between the direction of P and E. Theta is equal to angle between the direction of P and E. Next, what is the effect of non-uniform electric field on an electric field dipole? In a non-uniform electric field, dipole experienced both torque and net force. Dipole experienced both torque and net force. Dipole experienced both torque and net force. So these you have to write it by seeing one time and by without seeing another time. You have to write it in a rough and next one. So okay, you have to write it properly. Before that you have to write all these in the notes, and in the rough by seeing one time and without seeing another time you have to write it. Okay, you study this and okay, best of luck.